ಅಲ್ಲ ಸಲ್ಲಿ ಲಿಯೋನ್ ಅಂತ ಇದ್ರಲ್ಲ, ಆ್ಯಕ್ಚುಲಿ ಐ ಥಾಟ್ ಅಂದರೆ ಅವ್ರನ್ನ ಪ್ರಕೃತಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ, ಬಿಕಾಸ್ ನಿಮಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಅಂದ್ಕೊಂಡಿದ್ದೆ ಅವಳನ್ನ. ನೀವು ಮಾಡ್ಕೊಂಬಿಟ್ರಿ ರೆಪ್ರೆಸೆಂಟ್. ಓಕೆ, ಅದು ಬಿಟ್ಟು ಅದು ನನ್ನ ಅನಿಸಿಕೆ. ಎಷ್ಟೊಂದು ಅಲ್ಲಿ ಇವಾಗ ನನಗೊಂದು ಗೊತ್ತಾಗಬೇಕಾಗಿದ್ದು, ಯು ಐಲಿ ಎಷ್ಟು ಡಿಕೋಡ್ ಮಾಡಿದರೆ, ಆರ್ ವಿ ಸಕ್ಸಸ್ಫುಲ್ ಆ್ಯಸ್ ದಡ್ರು, ಆರ್ ವಿ ಸಕ್ಸಸ್ಫುಲ್ ಇನ್ ಡಿಕೋಡಿಂಗ್ ಯು ಐ ಮೀಡಿಯಾದವರು? ಅದನ್ನ ನಾನು ಕೇಳಿದ್ರೆ ಹೆಂಗೆ? ಅಲ್ಲ, ನಾವು ದಡ್ರಲ್ವಾ? ನಾವು ದಡ್ರಾಗಿ ನೋಡಿದ್ಬೇಕಾಗಿತ್ತಲ್ವಾ ಅದನ್ನ? ಕೇಳಿ ಒಂದೇ ಒಂದು ನಿಮಿಷ. ನಾನು ಅದಕ್ಕೆ ಮತ್ತೆ ಅದನ್ನು ಟ್ವೀಟ್ ಮಾಡಿದ್ದೆ. ಬುದ್ಧಿವಂತರಾದ್ರೆ ಎದ್ದೋಗಿ, ದಡ್ರಾದ್ರೆ ಕೂತಿರಿ ಅಂದ್ರೆ ಮೇಲೆ ನೆಕ್ಸ್ಟ್ ಒಂದು ಟೈಟ್ಲ್ ಬರುತ್ತೆ. ಅದ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ. ನಿಜವಾದ ಬುದ್ಧಿವಂತರು ದಡ್ರ ಥರ ಇರ್ತಾರೆ, ದಡ್ರ ಬುದ್ಧಿವಂತರ ಎಗರಾಡ್ತಿರ್ತಾರೆ ಅಂತ. ಓಕೆ, ಬುದ್ಧಿವಂತರಾಗಿ ನಾವು ಎಷ್ಟು ಡಿಕೋಡ್ ಮಾಡಿದ್ದೀವಿ ನಿಮಗೆ ಗೊತ್ತು. ನೀವೆಲ್ಲ ಬರ್ದಿರೋ ಅಂದ್ರೆ ವಿ ಸಕ್ಸಸ್ಫುಲ್ ರೇಟಿಂಗ್ ಇರಬೇಕಲ್ಲ. ವಿ ರೇಟ್ ದ ಮೂವಿ. ಇಲ್ಲ 100% ಆಲ್ಮೋಸ್ಟ್ ನೀವು ಸಿನಿಮಾನ ಡಿಕೋಡ್ ಮಾಡಿಬಿಟ್ಟಿದ್ದೀರಿ ಎಲ್ಲ. ಅದು ಆಮೇಲೆ ಏನು ಹೇಳಿ, ಅದು ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ನೀವು 3rd ಲೇಯರ್ಗೂ ಹೋಗ್ಬೋದು, 4th ಲೇಯರ್ಗೂ ಹೋಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬ್ರೈನಲ್ಲಿ ಒಂದು ಏನೋ ಆಗ್ತಾ ಇದೆ ಗಲಾಟೆ ಅಂದರೆ, ಜನ ಎಲ್ಲ ಕಿರಿಸ್ತಿರ್ತಾರೆ, ಅವ್ನು ಸೈಲೆಂಟ್ ಆಗ್ತಾನೆ, ಕಾಮ್ ಡೌನ್ ಕೂಲ್ ಅಂದ್ಕೊಂಡು ಹೋಗ್ತಾನೆ. ಅಂದರೆ ಅದರಲ್ಲಿ ಒಂದು ಮೀನಿಂಗ್ ಇದೆ. ನೀನು ಸುತ್ತಮುತ್ತ ಮಾತು ಕೇಳಿದ್ರೆ ನಿಂಗೆ ಕಾನ್ಸಂಟ್ರೇಷನ್ ಸಿಗಲ್ಲ ಅಂತ, ಆ ಥರದ್ದೊಂದು ಅನ್ಕೊಬೋದು. ಈ ಥರದ್ದು ಬಿಡಿ. ಬಟ್ ಒಂದಿದೆ, ಒಂದು ಶಾರ್ಟ್ ಅದು ಆ್ಯಕ್ಚುಲಿ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡಿಕೋಡ್. ಅದು ಓಕೆ ಸರ್, ದಟ್ ಈಸ್ ದ ಲಾಸ್ಟ್ ಶಾರ್ಟ್ ಆಫ್ ದಿ ಮೂವಿ ಇದೆಯಲ್ಲ, ಅದು ತುಂಬ ಡಿಫಿಕಲ್ಟು. ಲಕ್ಷದಲ್ಲಿ ಯಾರೋ ಒಬ್ಬರು ಡಿಕೋಡ್ ಮಾಡ್ಬೋದು ಅಷ್ಟೇ ಅದನ್ನು. ಓಕೆ, ಬಟ್ ಅದನ್ನು ನನಗೆಲ್ಲೂ ಕಾಣಿಸ್ಲಿಲ್ಲ ಅಷ್ಟೇ. ಯಾರೋ ಮಾತಾಡಿದ್ದು ಕೇಳಿದ್ದೀನಿ ಅದ್ರ ಬಗ್ಗೆ ಅಷ್ಟೇ. ಅದರ್ವೈಸ್ ಎವ್ರಿಬಡಿ ವರ್ ವೆರಿ ನಿಜವಾಳು ಸೂಪರಾಗಿ ಮಾಡಿದ್ದೀರ ಎಲ್ಲ. ಬಟ್ ಒಂದೇನಂದರೆ, ನಮ್ಮಲ್ಲಿ ನಾವು ನೋಡಿದವರು ವಿ ಸೆಡ್ ವಿ ಹ್ಯಾಡ್ ಸೋ ಮೆನಿ ಥಿಂಗ್ಸ್ ಟು ಸೇ ಅಬೌಟ್ ಯು ಐ. ಬಟ್ ಒಂದು ಕ್ರಿಟಿಕ್ಕು ಫ್ರಮ್ ಔಟ್ಸೈಡ್ ಹಿಂದಿ ಲ್ಯಾಂಗ್ವೇಜ್ ಅವರು, ದೇರ್ ವಾಸ್ ಅ ಹೆಡ್ಲೈನ್, ದೇರ್ ಇಸ್ ನಥಿಂಗ್ ಟು ಡಿಕೋಡ್ ಅಬೌಟ್ ಯು ಐ ಅಂತ ಬರೆದಿದ್ರು. ಸೊ ವಾಟ್ ಯು ಥಿಂಕ್, ಆರ್ ವಿ ಕಿಲ್ಲಿಂಗ್ by releasing our movies in other languages, because we get lot of backslash from there only. So ಆಕ್ಚುಲಿ ಕನ್ನಡಕ್ಕಿಂತ ತೆಲುಗು ಜಾಸ್ತಿ ಡಿಕೋಡ್ ಮಾಡಿದ್ದಾರೆ, ಗೊತ್ತಾ ನಿಮಗೆ? ಓಕೆ. No, I'm talking about ಹಿಂದಿ ಇನ್ನೂ ಜಾಸ್ತಿ ಮಾಡಿದ್ದಾರೆ ಹಿಂದಿಲಿ. No, but ಒಬ್ರು ಹೇಳಿದ್ರು, ಒಂದು ಹೆಡ್ಲೈನ್ ಅಲ್ಲೇ ಹೇಳಿದ್ರು, there was nothing to decode in UI ಅಂತ. ಇಟ್ ಈಸ್ ಅಪ್ ಟು ಯು. ಹಂಗೆ ನೋಡೋಕ್ಕೋರ್ ನಿಮ್ಗೆ ಎಲ್ಲ ಸ್ಪೂನ್ ಫೀಡಿಂಗ್ ಥರ ಇದೆ ಸಿನಿಮಾ. ನಿಮ್ಗೆ ಹಂಗೆ ನೋಡ್ತಾ ಹೋದ್ರೂ ಕೂಡ ಗೊತ್ತಾಗುತ್ತೆ ಆ್ಯಕ್ಚುಲಿ. ಇಫ್ ಯು ವಾಂಟ್ ಟು ಡಿಕೋಡ್, ಇಫ್ ಯು ವಾಂಟ್ ಟು ಫರ್ದರ್ ಇನ್ವೆಸ್ಟಿಗೇಟ್, ಆ ಥರ ಹೋದರೆ ಒಳಗಡೆ ಹೋಗ್ಬೋದು ಅಷ್ಟೇ, ಆ ಥರ ಅದು. ಓಕೆ. No, but I'm asking to the person who says there's nothing to decode, ನೀವೇನು ಹೇಳ್ತೀರಾ ಅವ್ರ ಬಗ್ಗೆ ಅಂತ? It is understood, nothing to decode. Yes, it is for him, it is nothing to decode. And also like there were mixed reviews then from what Kannada language people, the critics had. It was different in other languages. It was something very different from other languages. ಇದು ಏನು ಗೊತ್ತಮ್ಮ, ಇದು ಈ ಸಿನಿಮಾನೇ ಹಂಗೆ ಇದೆ ಆ್ಯಕ್ಚುಲಿ. ಈ ಸಿನಿಮಾನೇ ನಿಮಗೆ ಒಂದೇ ಒಂದು ಯುನಾನಿಮಸ್ ಒಪಿನಿಯನ್ ಬರೋ ಸಿನಿಮಾ ಅಲ್ಲ ಇದು. ಲಾಟ್ ಆಫ್ ಡಿಸ್ಕಷನ್ ಹ್ಯಾಪನ್ಸ್, ಲಾಟ್ ಆಫ್ ಏನು ಹೇಳಿ, ಏನಿದು ಕರೆಕ್ಟಾ ತಪ್ಪಾ, ನನಗೆ ಹೇಳ್ತಾ ಇದ್ದಾರೆ ಅವರು, ಅಥವಾ ಬೇರೆ ಹೇಳ್ತೀಯಾರಾ, ಪಕ್ಕದಲ್ಲಿರೋನ್ಗೆ ಹೇಳ್ತೀಯಾರಾ, ಅಥವಾ ಇದು ಸರಿನಾ ತಪ್ಪಾ? ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಅದೆಲ್ಲ ನೀವೇ ಬರೆದುಬಿಟ್ಟಿದ್ದೀರಾ, ನಾನು ಇನ್ನೇನು ಹೇಳೋದು ಅದರಲ್ಲಿ. ಓಕೆ ಸರ್, ಸಾರಿ ಇಫ್ ಐ ಆಮ್ ಸ್ಟ್ರೇಟ್ ಫಾರ್ವರ್ಡ್ ಅಬೌಟ್ ದಿಸ್. Did Max become the Kalki of your box office? ಯಾರು ಕೇಳ್ತಾ ಇದ್ದೀರಾ? ನಾನೇ ಕೇಳ್ತಾ ಇದ್ದೀನಿ. ಸಾರಿ ಇಫ್ ಐ ಆಮ್ ಸ್ಟ್ರೇಟ್ ಫಾರ್ವರ್ಡ್. Did Max become Kalki at the box office for UI? ಅರ್ಥ ಆಗ್ತಿಲ್ಲ ನಿಮ್ಮ ಕ್ವಶನ್. ಏನದು ಫಸ್ಟ್ ವರ್ಡ್ ಹೇಳಿದ್ದು ನೀವು? ಏನು ಗೊತ್ತಾ, ನಾನು ಐ ಜಸ್ಟ್ ಡಿಕೋಡಿಂಗ್ ಆನ್ ಮೈ ವೇ ಟು ದ ಪ್ರೆಸ್ ಮೀಟ್. 5 ನಿಮಿಷ ಲೈಕ್ ಯು ಹ್ಯಾವ್ ಗಿವನ್ ನೋ ಸತ್ಯ ಆ್ಯಂಡ್ ಕಲ್ಕಿ ಬಗ್ಗೆ 5 ನಿಮಿಷ ಗ್ಯಾಪಲ್ಲಿ, ಇದು 5 ದಿವಸಕ್ಕೆ ಗ್ಯಾಪಲ್ಲಿ UI ಮತ್ತು ಮ್ಯಾಕ್ಸ್ ರಿಲೀಸ್ ಆಯಿತು. ವಿತ್ ಮ್ಯಾಕ್ಸ್ ಕಮಿಂಗ್ ಇನ್ ಥಿಯೇಟರ್ಸ್, ಆಸ್ ಇಟ್ ಕಲೆಕ್ಷನ್ಸ್ ಕಮ್ ಡೌನ್ ಫಾರ್ UI ಅಂತ. ನಮಗೆ ಗೊತ್ತೇ ಇಲ್ಲ, ನಮ್ಗೆ ಯಾವ ಪಿಕ್ಚರ್ ಪಕ್ಕದಲ್ಲಿ ರಿಲೀಸ್ ಆಗಿದೆ ಇದಾಗಿದೆ ಗೊತ್ತಿಲ್ಲ. ನಾವು ಹಿಂಗೆ ಅನ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಓಕೆ, ವಿ ನೋ ಓನ್ಲಿ ಅಬೌಟ್ UI. ಓಕೆ, ದಟ್ಸ್ ಇಟ್. ನೋ, ಇಸ್ ಮ್ಯಾಕ್ಸ್ ಅಗೇನ್ ಐ ಆಮ್ ಆಸ್ಕಿಂಗ್ ಅದು ನಾನು ಹೇಳ್ತಿದ್ದು ಮಾರ್ಕೆಟ್ ಇದು ಮಾರ್ಕೆಟ್. ಇಲ್ಲಿ ನಾವು ಇಟ್ಕೊಂಡ್ರೆ ಅಲ್ಲಿ ಪಕ್ಕದಲ್ಲಿ ಒಬ್ಬ ಬಂದು ಇಟ್ಕೊತಾನೆ, ಇಲ್ಲೊಬ್ಬ ಬಂದು ಇಟ್ಕೊತಾನೆ. ಅದು ಮಾರ್ಕೆಟ್ ಆ್ಯಕ್ಚುಲಿ. ತೆಲುಗು ತಮಿಳು ಫಿಲ್ಮ್ಗಳು ಬರ್ತಾ ಇರುತ್ತೆ, ಅದು ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ. ನಮ್ಮ ಸಿನಿಮಾ ನಮ್ಮಿದು, ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಅಂತ ಒಂದು ಪ್ರಶ್ನೆ. ಆಮೇಲೆ ಅದರಿಂದ ನಿರ್ಮಾಪಕರಿಗೆ ಎಫೆಕ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಜಾಸ್ತಿ ಹಾಕ್ಕೊಂಡು ಇದು ಮಾಡಿದ್ರು. ಏನಾಯ್ತದು? ಅದು ತುಂಬ ಎಫೆಕ್ಟ್ ಆಗಿಲ್ವಾ ಸಿನಿಮಾಗೆ?
ಅಂದರೆ ಡೈವರ್ಸ್ ಎಫೆಕ್ಟ್ ಆಗಿಲ್ವಾ ಅಂತ. ಅದನ್ನ ಎಂಜಾಯ್ Reverse. ಮಾಡಿದ್ರಲ್ಲ, ತುಂಬ ಖುಷಿ ಪಟ್ರಲ್ಲ ಅದನ್ನ. ಅಲ್ಲಿ ಏನು ನಿಮ್ಗೆ ಯಾರಿಗೂ ಏನು ಬೇಜಾರು ಮಾಡಿಲ್ಲ. ಅಲ್ಲಿ ಏನಂದ್ರೆ ನಿಜವಾದ ಬುದ್ಧಿವಂತರು ದಡ್ರ ಥರ ಇರ್ತಾರೆ. ದಡ್ರ ನಂತರ ಬುದ್ಧಿವಂತ ಅನ್ಕೊಂಡು ಮಾತಾಡ್ತಾ ಇರ್ತೀವಿ ನಾವು. ಅಲ್ಲ, ಬುದ್ಧಿವಂತರಾಗಿದ್ರೆ ನೋಡಿ ಸೈಲೆಂಟ್ ಆಗಿ ಕೂತಿದ್ದಾರೆ. ಬುದ್ಧಿವಂತರಾಗಿದ್ರೆ ಬುದ್ಧಿವಂತ ಅಂತ ಕೈಲಿ ಹಿಡ್ಕೊಂಡ್ಬಿಟ್ಟು ಹಿಂಗೆ ಅದು ಹಂಗೆ ಅಂತ ಇರ್ತೀನಿ. ಅಲ್ಲಲ್ಲ, ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅದಷ್ಟೇ. ಅದರಲ್ಲಿ ಅದು ಪ್ರೇಕ್ಷಕರ ಮನಸ್ಥಿತಿ ಹೇಗಿರುತ್ತೆ. ನಾನು ಬುದ್ಧಿವಂತ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ನಾನು ನೋಡಲ್ಲ ಸಿನಿಮಾ, ನಾನು ಎದ್ದೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಒಪ್ಪಿ. ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಹಾಕೊಂಡು ಜಡಿತಿದ್ದಾರೆ. ಹಂಗಾಗಿ ನಾನು ನೋಡೋದಿಲ್ಲ ಸಿನಿಮಾ. ಅದು ಎಫೆಕ್ಟ್ ಆಯ್ತಾ ಇಲ್ವಾ ಅಂತ ಸಿನಿಮಾಗೆ ನನಗೆ ಅನ್ನಿಸ್ತಾ ಇರೋದು. ಎಫೆಕ್ಟ್ ಆಗಿದೆಯಾ ಇಲ್ಲ, ಆಗಿದೆ ಅನ್ನಿಸ್ತಿದೆ ನನಗೆ. ಅದು ಕಲೆಕ್ಷನ್ ಹೇಳ್ತಲ್ಲ ನಿಮಗೆ, ಕಲೆಕ್ಷನ್ ಹೇಳ್ತಾರೆ ನೀವು. ಆಮೇಲೆ ಸಿನಿಮಾ ಒಳಗಿನ ಸಿನಿಮಾ ಅದು. ನಿಮ್ಗೆ ಅಲ್ಲಿ 2 ಸಿನಿಮಾ ಇದೆ, ಓಕೆನಾ? ಬಟ್ ಹೊರಗಿನವ್ರಿಗೆ ಗೊತ್ತಿಲ್ವಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ ಯಾರಿಗೂ. ನೀವು ಮಾತಾಡಿ, ನಿಮಗೆ ಗೊತ್ತಾಯ್ತಲ್ಲ, ನೀವು ಆಡಿಯನ್ಸ್ ಅಲ್ವಾ? ಹೌದು. ನಿಮಗೆ ಗೊತ್ತಾಯ್ತಲ್ವಾ 2 ಸಿನಿಮಾ ಇದೆ ಅಂತ? ಹೌದು. ಫಸ್ಟ್ ಸಿನಿಮಾ ನಂಗೆ ಹಾಕಿದ್ದಾನೆ ಏನಕ್ಕೆ ಅಂತ ಗೊತ್ತಾಯ್ತಾ? ಸರ್, ಸೋಷಿಯಲ್ ಮೀಡಿಯಾ ಒಂದು ನಿಮಿಷ ನಾನು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡ್ಬಿಡಿ. ಫಸ್ಟು ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಹೌದು. ಅದ್ರಲ್ಲಿ ಆ ಕಾರ್ಡ್ ಬರುತ್ತೆ. ಹೌದು. ಲಾಸ್ಟಲ್ಲಿ ಮತ್ತೆ ಅದೇ ಸಿನಿಮಾ ಓಪನ್ ಆಗುತ್ತೆ. ಹೌದು. ಆ ಡೈರೆಕ್ಟರ್ ಏನು ಹೇಳ್ತಾನೆ? ನಾನು ಕಥೆನೇ ಮಾಡಲ್ಲ, ನಾನೇನೋ ಬೇರೆ ತೋರಿಸ್ತೀನಿ ಅಂತಾನೆ. ಹೌದು. ಫೈನಲಿ ಏನು ಹೇಳ್ತಾನೆ ಅವ್ನು? ಎಂಡು ಫೋಕಸ್ ಏನಂತಾನೆ? ಫೋಕಸ್ ನೀವು ಲಾಸ್ಟಲ್ಲಿ ನೋಡಿಲ್ಲ ಅಂದ್ರೆ ಅವರು, ಕರೆಕ್ಟ್ ಅಲ್ವಾ? ಹೌದು. ಅವ್ನು ಡೈರೆಕ್ಟ್ರೆ ನಾನೇ ನಿನ್ನ ಕತೆ ಹೇಳಲ್ಲ ಅಂತ ಹೇಳ್ತಾನೆ ಅವನು, ಈ ಡೈರೆಕ್ಟ್ರು. ಎಗೈನ್ ನಾನೊಂದು ಸ್ಟೋರಿ ಹೇಳಿ ನೀನು ಮಿಸ್ಲೀಡ್ ಮಾಡಲ್ಲ, ನಿನ್ನ ಸ್ಟೋರಿ ನೀನು ನೋಡ್ಕೊ ಅನ್ನೋ ಥರ ಕತೆ ಇದು. ಸರ್, ಫೋಕಸ್ ಮಾಡೋದು, ಅದು ಫೋಕಸ್ ಆಗೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದು. ಅದು ಅವ್ರವ್ರ ಗಮನ ಹೆಂಗಿರುತ್ತಾ, ಯಾರ್ಯಾರು ಇರುತ್ತೋ, ಅವ್ರು ಸ್ಟ್ರಾಂಗ್ ಎಷ್ಟಿರ್ತಾರೋ ಅಷ್ಟು. ಅದಕ್ಕೆ ಕೇಳಿ ಒಂದು ನಿಮಿಷ, ಅದಕ್ಕೆ ನಿಮ್ಮ ಪರವಾಗಿ ನೀವು ಮಾತಾಡ್ಬೇಕು ಅಷ್ಟೇ ಈ ಸಿನಿಮಾದಲ್ಲಿ. ನಿಮ್ಗೆ ಅನ್ನಿಸ್ತು ಅಂತ ಅಲ್ಲ. ಈಗ ನನಗೆ ಅನ್ನಿಸ್ತಾ ಇರೋದು ಅದು ಈ ಬೇರೆ ಪರಿಣಾಮ ಎದುರಿಸ್ತು ಇದರಿಂದ ಅಂತ ನನ್ನ ಅನಿಸಿಕೆ. ಅದು ನಿಮ್ಮ ಅನಿಸಿಕೆ. ಥ್ಯಾಂಕ್ ಯು. ಓಕೆ, ಸರಿ, ಥ್ಯಾಂಕ್ ಯು. ಸ್ನೇಹಪ್ರಿಯವಾಗಿ ಸೂಪರ್ ಹಿಟ್ ಆಗಿದೆ. ಬಾಕ್ಸ್ ಆಫೀಸಲ್ಲಿ ನಿಜವಾಗ್ಲೂ ಒಳ್ಳೆ ಕಲೆಕ್ಷನ್ ಆಗಿದೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.